ಈ ಎರಡು ಜಂಟಿ ಸಂಘಟನೆಗಳ ನೇತೃತ್ವದಲ್ಲಿ ಅಹೋರಾತ್ರಿ ಧರಣಿಯನ್ನ ಈ ತಾಲೂಕಿನಲ್ಲಿರ್ತಕ್ಕಂಥ ಸರ್ಕಾರಿ ಮತ್ತು ಅರಣ್ಯ ಇತರೆ ಯಾವುದೇ ಜಮೀನುಗಳಲ್ಲಿ ಭೂಮಿಗಳಲ್ಲಿ ಏನು ಸಾಗುವಳಿ ಮಾಡ್ತಾ ಇದ್ದಾರ ಆ ಸಾಗುವಳಿ ಮಾಡಿದಂಥ ರೈತರಿಗೆ ಪಟ್ಟಕ್ಕಾಗಿ ಆಗ್ರಹಿಸಿ ಈಗಾಗಲೇ ಸುಮಾರು ಸಲ ನಾವು ತಾಲೂಕಿನಲ್ಲಿ ಮತ್ತು ಜಿಲ್ಲೆಯಲ್ಲಿ ವಿವಿಧ ರೀತಿಯಲ್ಲಿ ಹೋರಾಟಗಳನ್ನ ಮಾಡಲಾಗಿದೆ. ಜೊತೆಗೆ ಇಲ್ಲಿನ ರಾಜ್ಯ ಸರ್ಕಾರ ಮತ್ತು ಜಿಲ್ಲೆಯ ಜಿಲ್ಲಾಡಳಿತ, ತಾಲೂಕಿನ ತಾಲೂಕಾಡಳಿತ, ಈ ಕ್ಷೇತ್ರದ ಎಂಎಲ್ಎಗಳು, ಮಾಜಿ ಶಾಸಕರು, ರೈತರ ಹಿತಾಸಕ್ತಿಗಾಗಿ ಯಾರು ಕೆಲಸ ಮಾಡ್ತಾ ಇಲ್ಲ. ಸೊ ಹಾಗಾಗಿ ರೈತರಿಗೆ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ, ಅವ್ರ ಜೀವನವನ್ನ ನಡೆಸಲಿಕ್ಕೆ, ಅವರಿಗೆ ಆದಂತಹ 1, 2 ಅಥವಾ 4 ಎಕರೆ ಸಾಗುವಳಿ ಮಾಡಿದಂತಹ ರೈತರಿಗೆ ಪಟ್ಟ ಕೊಡಲಿಕ್ಕೆ ಇಲ್ಲಿನ ಸರ್ಕಾರ ಮತ್ತು ಆಡಳಿತ ವಿಫಲವಾಗಿ ಮತ್ತು ನಾವು ಗಂಭೀರವಾಗಿ ಆರೋಪ ಮಾಡ್ತಾ ಇದ್ದೀವಿ. ಜೊತೆಗೆ ಏನು ಕಾಯ್ದೆ ಮತ್ತು ಕಾನೂನುಗಳ ಪ್ರಕಾರ ಕೇಂದ್ರ ಸರ್ಕಾರದ ಕಾಯ್ದೆಗಳಾಗಿರಲಿ, ಅರಣ್ಯ ಭೂಮಿಗೆ ಸಂಬಂಧಪಟ್ಟಂತ ಕಾಯ್ದೆಗಳನ್ನ ಇಲ್ಲಿ ಯಾವ ಅಧಿಕಾರಿಗಳು ಕೂಡ ಅದನ್ನ ನಿರ್ವಹಣೆ ಮಾಡ್ತಾ ಇಲ್ಲ. ಅದನ್ನೆಲ್ಲ ರೈತರ ಜೀವನದ ಮೇಲೆ ಹೊಟ್ಟೆ ಮೇಲೆ ಹೊಡೆತಕ್ಕಂಥ ಕೆಲಸ ತಾಲೂಕಿನಲ್ಲಿ ಆಗ್ತದೆ. ಹಾಗಾಗಿ ಈ ಪತ್ರಿಕಾಗೋಷ್ಠಿ ಮೂಲಕ ನಾವು ಕರೆ ನೀಡಿದ್ರೆ ಏನಂದ್ರೆ, ತಾಲೂಕಿನ ಎಲ್ಲಾ ರೈತರು ಅವತ್ತು ಅಹೋರಾತ್ರಿ ಧರಣಿಗೆ, ಅಂದ್ರೆ ನಮಗೆ ಸ್ವತಂತ್ರ ಸಿಕ್ಕ ದಿನದ ಅವತ್ತು ನಾವೇನು ರಾತ್ರಿ ಎಲ್ಲ ನಮಗೆ ಇದುವರೆಗೂ ಕೂಡ ಈ ಭಾಗದ ರೈತರಿಗೆ ಸ್ವತಂತ್ರ ಸಿಕ್ಕಿಲ್ಲ ಎನ್ನುವಂತ ಒಂದು ಘೋಷಣೆಯಲ್ಲಿ ನಾವು ಆ ಒಂದು ಹೋರಾಟವನ್ನು ಮಾಡ್ತಾ ಇದ್ವಿ. ಈ ಒಂದು ಹೋರಾಟಕ್ಕೆ ನಮ್ಮ ಪಕ್ಷದ ಪಾಲಿಕೆ ಸದಸ್ಯರಾಗಿರುವಂತಹ ಕಾಮ್ರೇಡ್ ಆರ್ ಮಾನ್ಸಾಯಿ ಅವರು ಕೂಡ ಅವರ ನೇತೃತ್ವದಲ್ಲಿ ಹೋರಾಟ ನಡೆದಿದೆ. ಜೊತೆಗೆ ಪಕ್ಷದ ರಾಜ್ಯ ಕಾರ್ಯದರ್ಶಿ ಆಗಿರುವಂತಹ ಎಂ ಗಂಗಾಧರ್ ಅವರು ಕೂಡ ಈ ಒಂದು ಹೋರಾಟ ಧರಣಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಹಾಗಾಗಿ ತಾಲೂಕಿನ ರೈತರು ಹೆಚ್ಚು ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು ಮತ್ತು ಇಲ್ಲಿನ ತಾಲೂಕು ಆಡಳಿತಕ್ಕೆ, ಜಿಲ್ಲಾಡಳಿತಕ್ಕೆ, ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಸಂದೇಶವನ್ನ ಕೊಡಬೇಕಂತ ನಾವು ಈ ಮೂಲಕ ಪತ್ರಿಕಾಗೋಷ್ಠಿ ಮೂಲಕ ವಿನಂತಿ ಮಾಡ್ತೇವೆ. ಸರ್ಕಾರಿ ಭೂಮಿಯಲ್ಲಿ ಏನು ಸಾಗುವಳಿ ಮಾಡ್ತಾ ಬಂದಿದ್ದಾರೆ, ಆದರೆ ಇಲ್ಲಿವರೆಗೂ ಯಾವುದೇ ಪಟ್ಟ ಕೊಟ್ಟಿಲ್ಲ. ನಾವು ಸುಮಾರು ಹೋರಾಟ ಮಾಡ್ತಾ ಬಂದರೂ ಕೂಡ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಅರಣ್ಯ ಭೂಮಿನ ಮತ್ತು ಸರ್ಕಾರಿ ಭೂಮಿನ ಸರ್ವೆ ಮುಖಾಂತರ ಏನನ್ನ ಬೇರೆ ಮಾಡೋದು ಕೂಡ ನಿರ್ಲಕ್ಷ್ಯ ವಹಿಸಿದ್ದಾರೆ. ಹಾಗಾಗಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ತಾಲೂಕಿನ ರೈತರು ಮನವಿ ಮಾಡಿಕೊಳ್ಳುವುದೇನೆಂದರೆ, ದಿನಾಂಕ 14ನೇ ತಾರೀಕು ಆಗಸ್ಟ್ 14 ಸಾಗುವಳಿ ಮಾಡಿದಂತ ಎಲ್ಲಾ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಈ